ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಮಾಣ ಊರಿನ ಗಣೇಶ ಗುಹೆಯನ್ನು ಮಾಣವನ್ನು ನೋಡ್ಯಾತು. ಇಂದಿನ ಈ ಸಂಚಿಕೆಯಲ್ಲಿ ವ್ಯಾಸ ಗುಹೆ, ಸರಸ್ವತಿ ನದಿ, ಭೀಂಪೂಲು, ಸ್ವರ್ಗಾರೋಹಣ ಪಥ ಇದೆಲ್ಲ ನೋಡ್ಕೊಂಬಪ್ಪನ ಬನ್ನಿ. ಇದೇ ದಾರಿ, ಹಿಂಗೆ ಹೋದರೆ ಹತ್ಕೊಂಡು ಹೋದರೆ ವ್ಯಾಸ ಗುಹೆ. ಮಾಣ ಊರು ಕಾಣ್ತಾ ಇದ್ದು, ಕೆಳಗಿನ ನೋಟ ಇದು. ಎರಡು ಎತ್ತರದ ಪರ್ವತದ ಮಧ್ಯ ಕಣಿವೆಯಲ್ಲಿ ಈ ಮಾಣ, ಬದ್ರಿನಾಥ ಎರಡೂ ಇದ್ದು ಅಕ್ಕಪಕ್ಕ ಇದ್ದಂಗಿದ್ದು. ವ್ಯಾಸಗುಫಾ ಆ ಬದಿಗೆ ಹೋಗ್ತೀವಿ. ಇಲ್ಲೇ ಬಲ್ಬದಿಗೆ ಹೋದರೆ ವ್ಯಾಸ ಗುಹೆ, ಎಡಕ್ಕೆ ಹೋದರೆ ಸರಸ್ವತಿ ನದಿ. ಹಿಂಗೆ ಹತ್ಕೊಂಡು ಎತ್ತರದ ಘಟ್ಟ ಮುಂದೆ ಕಾಣ್ತಾ ಇದ್ದು, ಕಡಿದಾದ ಶಿಖರ ಇಲ್ಲೆಲ್ಲವ. ಇದು ಭಾರತ ಕಿ ಪ್ರಥಮ ಚಾಯ್ ಕಿ ದುಕಾನ್ ಹೇಳಿ ಬರಿದ. ಇದು ಭಾರತ ದೇಶದ ಮೊದಲನ ಚಹಾ ಅಂಗಡಿ. ಇದೇ ಗಡಿ ಊರಾದ್ದರಿಂದ ಎಲ್ಲ ಭಾಷೆಯಲ್ಲಿ ಇಲ್ಲಿ ಬರೆದಿಟ್ಟದ. ಈ ಬಾಣದ ಗುರುತು ನೋಡಿ, ಭಾರತದ ಮೊದಲ ಟೀ ಅಂಗಡಿಗೆ ಸ್ವಾಗತ, ಬನ್ನಿ ಬಿಸಿ ಟೀಯ ರುಚಿಯನ್ನು ಸವಿಯಿರಿ ಹೇಳಿ ಬರಿದ. ಬುಟ್ಟಿಯಲ್ಲಿ ಮನುಷ್ಯರನ್ನ ಹೆಂಗೆ ಹೊತ್ಕೊಂಡು ಹೋಗ್ತಾ ನೋಡಿ, ವಯಸ್ಸಾದವಕ್ಕೆಲ್ಲ ಈ ಥರ ವ್ಯವಸ್ಥೆ. ಬಿಟ್ಟು ಹೇಳ್ತಾ ಅದಕ್ಕೆ, ಇಲ್ಲಿ ಕಂಡಿ ಹೇಳ್ತಾ ಆ ಬುಟ್ಟಿಗೆ. ಹಾಗೆ ಮನುಷ್ಯರನ್ನು ಇನ್ನೊಬ್ಬ ಮನುಷ್ಯ ಹೊತ್ಕೊಂಬತ್ತ. ಬಹಳ ಶ್ರಮದಾಯಕ ಕೆಲಸ ಇದು. ಅಲ್ಲಿ ವ್ಯವಸ್ಥೆ ಇದ್ದು, ಎಲ್ಲ ಚಾರ್ಧಾಮದ ಎಲ್ಲ ಜಾಗದಲ್ಲೂ ಈ ವ್ಯವಸ್ಥೆಯನ್ನು ನಾವು ನೋಡಬಹುದು, ಬಳಸ್ಕೊಳ್ಬಹುದು. ನರಪರ್ವತ ಎಡಕ್ಕೆ, ನಾರಾಯಣ ಪರ್ವತ ಬಲಕ್ಕೆ ಕಾಂಬುದು ಬದ್ರಿನಾಥ ಕ್ಷೇತ್ರದ ದಿಕ್ಕಿನಲ್ಲಿ ಕಾಣ್ತಾ ಇದ್ದು, ನಾರಾಯಣ ಕೆಳಗಿದ್ದ ಇಲ್ಲಿಂದ. ಇದು ವೇದವ್ಯಾಸರ ಗುಹೆ. ವ್ಯಾಸರು ಪುರಾಣವನ್ನು, ಮಹಾಭಾರತವನ್ನೆಲ್ಲ ಬರೆದು ಇಲ್ಲಿ ಹೇಳಿ ಐತಿಹ್ಯ. ಇದು ಒಂದು ವಿಶೇಷವಾದ ಜಾಗ, ಆಧ್ಯಾತ್ಮಿಕವಾಗಿ ಬಹಳ ಪ್ರಸಿದ್ಧವಾದ್ದು, ಗುರುಸ್ಥಾನ. ನೋಡಲು ಪ್ರವಾಸಿಗರಿಗೂ ಬಹಳ ಸಂತೋಷ ಕೊಡುವಂಥ ಸ್ಥಳ. ಒಳ್ಳೆ ಗಾಳಿ ಬೀಸ್ತು ಎಷ್ಟೊತ್ತಿಗೂ ನೋಡಿ. ಈ ಕಲ್ಲಿನ ರಚನೆಯೇ ಒಂಥರ ಗೋಪುರ ಇದ್ದಂಗಿದ್ದು, ದೇವಸ್ಥಾನದ ಗೋಪುರ ಕಟ್ಟಿದಂಗೆ. ಈ ಕಲ್ಲು ಪಡಕಲಾಗಿ ಹೆಂಗಿದ್ದು ನೋಡಿ, ಪದರವಾಗಿ ಕಾಣ್ತು ಮೇಲಿಂದ ಕೆಳಗೋರಿಗೆ. ಇದು ಏನಂದರೆ, ಮಹಾಭಾರತ ಪುರಾಣಗಳನ್ನೆಲ್ಲ ಆಗಿನ ದ್ವಾಪರ ಯುಗದಲ್ಲಿ ಬರೆದ್ರಲ್ಲಿ, ಅದು ಕಲಿಯುಗದಲ್ಲಿ ಈ ಥರ ಕಲ್ಲಾಯೋ ಇದು ಹೊಳ್ತ. ಪುಸ್ತಕದ ಹಾಳೆ ಒಂದರ ಮೇಲೊಂದು ಇಟ್ಟಂಗಿದ್ದು ಇಡೀ ಮೇಲಿನ ಗೋಪುರದ ಭಾಗ. ಇದು ನೈಸರ್ಗಿಕವಾದ್ದು, ಯಾರೂ ಕಟ್ಟಿದ್ದಲ್ಲ. ನೈಸರ್ಗಿಕವಾದ ಗುಹೆ, ಕೆಳಗಡೆ ಗುಹೆ ಇದ್ದು ವಿಶಾಲವಾದ ಜಾಗ. ವ್ಯಾಸ ಗುಹೆ ಹೇಳಿ ಹೆಸರು. ಧ್ಯಾನ ಮಾಡಲೇ ಬಹಳ ಪ್ರಶಸ್ತವಾದ ಜಾಗ ಇದು. ಚಲೋ ಅನುಭೂತಿ ಆಗ್ತು. ದೇಶ ವಿದೇಶೀಯರೆಲ್ಲ ಇಲ್ಲಿ ಧ್ಯಾನಮಗ್ನರಾಗಿದ್ದದ್ದನ್ನು ನಾವು ನೋಡಬಹುದು. ಅಲ್ಲಿ ದೂರದಲ್ಲಿ ಕೆಲವು ಜನ ಹತ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ, ಇವೆಲ್ಲ ಸೈನಿಕರು. ಇಲ್ಲಿ ಬದ್ರಿನಾಥ, ಮಾಣ ಇಲ್ಲೆಲ್ಲ ಗಡಿ ಭಾಗ ಇದು. ಇಲ್ಲಿಂದ ಚೈನಾ ಹೋಪು ಜಾಗ ಇದ್ದೊಳಾತು 50 ಕಿಲೋಮೀಟರ್ ಮುಂದೆ. ಇದೆಲ್ಲ ಕಾವಲು ಇವೇ ನೋಡ್ಕೆತ್ತ. ITBP, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಹೇಳಿ ವ್ಯವಸ್ಥೆ ಇದು. ಅವು ಇಲ್ಲಿಂದ ಹತ್ಕೊಂಡು ಹೋಗ್ತಾ 2 ದಿನ ಬೇಕಾಡ ಇಲ್ಲಿಂದ ನಡ್ಕೊಂಡು ಹೋಗ್ಲೆ. ಅಲ್ಲೊಂದು ವಾಹನ ಬರ್ತಾ ಇದ್ದು, ಸೇನಾ ವಾಹನ. ಅದು ಇವರನ್ನೆಲ್ಲ ಕರ್ಕೊಂಡು ಹೋಗಿ ಯಾವುದೋ ಸ್ಥಳದಲ್ಲಿ ಬಿಡುವುದು ವ್ಯವಸ್ಥೆ. ಇಲ್ಲಿಂದ ಮುಂದೆಲ್ಲೂ ರಸ್ತೆ ಇಲ್ಲೇ, ಘಟ್ಟದಲ್ಲಿ ಹೋಗಿ ಬಂದು ಮಾಡ, ಹಿಮ ಕಣಿವೆಯಲ್ಲಿ. ವ್ಯಾಸರ ಗುಹೆಯನ್ನು ನೋಡ್ಕೊಂಡು ನಾವು ಮತ್ತೆ ಹಾಗೆಯೇ ಕೆಳಗಿಳಿದ್ರೆ ಇನ್ನೊಂದು ದಾರಿ ಇದ್ದು, ಅಲ್ಲಿಂದ ಸರಸ್ವತಿ ನದಿ ನೋಡ್ಲೆ ಹೋಪ. ಈಗ ಎಡಗಡೆ ಇದ್ದದ್ದು ನರಪರ್ವತ, ಬಲಗಡೆ ನಾರಾಯಣ ಪರ್ವತ, ಬದ್ರಿನಾಥ ವ್ಯಾಲಿ ಇದು. ಇಲ್ಲಿಂದ ಮುಂದೆ ನಮ್ಮ ಕಾಂಬು ಬದಿಗೆ ಬದ್ರಿನಾಥ ಕ್ಷೇತ್ರ. ಅಲಕನಂದ ನದಿ ಕಣಿವೆಯಲ್ಲಿ ನರನಾರಾಯಣ ಪರ್ವತಗಳ ನಡುವೆ ಇದ್ದು ಈ ಕ್ಷೇತ್ರ.
ಬಹಳ ಸುಂದರವಾದ ನೋಟ. ಇಲ್ಲಿಂದ ಮತ್ತೆ ಇದೇ ಥರ ಅಂಗಡಿ ಎರಡು ಬದಿಗೆ ಕಾಣ್ತು. ಸಾಲಾಗಿ ನಾವು ಹೋದರೆ ರಸ್ತೆ, ಎಲ್ಲ ಥರದ ವ್ಯಾಪಾರ. ನೋಡಿ ಇಲ್ಲೆಲ್ಲ ಕಲ್ಲಲ್ಲೇ ಈ ಮನೆಯೆಲ್ಲ ಕಟ್ಟಿದ್ದೇನಲ್ಲ, ಅದು ಕಲ್ಲು ಜೋಡಿಸ್ಕೊಂಡು ಹೋದ್ದು. ಎಲ್ಲ ಹಳೇ ಜನ. ಟಿಬೇಟಿನ ಚೆಹರೆ ಕಾಣ್ತು. ದೂರದಲ್ಲಿ ಕಾಂಬುದೇ ಸರಸ್ವತಿ ನದಿ, ಭೀಂಪೂಲು, ಸ್ವರ್ಗಾರೋಹಣ ಪಥ ಅಲ್ಲಿ ಕಾಣ್ತಾ ಇದ್ದು ನೋಡಿ. ಇಳ್ಕೊಂಡು ಹೋಗ ಅಲ್ಲಿ ಕಾಂಬುದೇ ಪಂಚಪಾಂಡವರು, ದ್ರೌಪದಿಯ ವಿಗ್ರಹ. ಮುಂದೆ ಹೋದ್ದು ಸ್ವರ್ಗಾರೋಹಣ ಮಾರ್ಗ, ರಸ್ತೆ ಕಾಣ್ತು. ಎತ್ತರವಾದ ಎರಡು ಪರ್ವತಗಳ ನಡುವೆ ಈ ದಾರಿ ಇದ್ದು, ಮಹಾಪ್ರಸ್ಥಾನ ಮಾರ್ಗ. ಹಿಂಗೆ ಇಳ್ಕೊಂಡು ಹೋಗ, ಬಹಳ ಆಳ ಇದು. ಹಿಂಗೆ ಹೋದರೆ ನಾವು ಸರಸ್ವತಿ ನದಿಯನ್ನು ನೋಡಬಹುದು. ಈಗ ಕೆಳಗೆ ಈ ಪರ್ವತದ ಶಿಲಾಪದರ ಸಂದಿಯಲ್ಲಿ ಒಂದು ಕಡೆಗೆ ಸರಸ್ವತಿ ದೇವಿ, ಇದು ಸರಸ್ವತಿಯ ಮೂರ್ತಿಯನ್ನು ಇಟ್ಟದ. ಹಿಂಗೆ ಇಲ್ಲೇ ಒಂದು ಸಣ್ಣ ತೀರ್ಥನೂ ಇದ್ದು ಬೀಳ್ತು ಮೇಲಿಂದ. ಇದರ ಅಂಚಿಂಗೆ ಸರಸ್ವತಿ ನದಿ. ಇದು ಸರಸ್ವತಿ ನದಿ ಇಡೀ ಭಾರತದಲ್ಲಿ ಎಲ್ಲೂ ಕಾಂಬು ನದಿ ಅಲ್ಲ, ಅದು ಗುಪ್ತಗಾಮಿನಿ. ಇಲ್ಲೊಂದೇ ಜಾಗದಲ್ಲಿ ಕಾಣ್ತು, ಮೇಲೆ ಹಿಮಾಲಯದಲ್ಲಿ ಕಾಣ್ತಾಡ ಹೋದರೆ, ನಡ್ಕೊಂಡು ಹೋದರೆ. ಇಲ್ಲಿ ಒಂದು ಕಡೆಗೆ ಕಾಣ್ತು ನೋಡಿ, ಹೆಂಗೆ ಕಲ್ಲಿನ ಸಂದಿಯಲ್ಲಿ ಮೇಲಿಂದ ಧುಮುಕ್ತು. ಕೆಳಗೆ ಕೇಶವಪ್ರಯಾಗ ಅಲಕನಂದ ಸರಸ್ವತಿ ಸಂಗಮ ಇಲ್ಲೇ ಪಕ್ಕದಲ್ಲಿ. ಅಲ್ಲಿ ಸೇರಿಬಿಟ್ರೆ ಅದು ಮತ್ತೆ ಮುಗತ್ತು. ಸರಸ್ವತಿ ನದಿ ಹೇಳಿ ಇಲ್ಲಿಂದ ಹೋಗುವುದು ಕಾಣ್ತಿಲ್ಲ. ಇದು ಬಹಳ ದೊಡ್ಡ ಜಲಧಾರೆ, ಬಹಳ ವೇಗವಾಗಿ ಧುಮುಕ್ತಾ ಇದ್ದು. ಇದು ನೋಡಿ ಹೆಂಗಿದ್ದು ನೀರಿನ ವ್ಯವಸ್ಥೆ. ಇಂದು ವಿಶೇಷ ಅಂದರೆ ಇಲ್ಲಿ ಮೇಲೆ ಒಂದು ಕಾಮನ ಬಿಲ್ಲು ಕಟ್ಟಿದ್ದು, ಬಣ್ಣ ಬಣ್ಣದ ಕಾಮನ ಬಿಲ್ಲು ನೋಡಿ ನೀರಿನ ಮಧ್ಯದಲ್ಲಿ ಕಾಣ್ತು, ಹೊರಗೆ ಬಪ್ಪೋ ಜಾಗದಲ್ಲಿ. ಇದು ಹಿಂಗೆ ಕೆಳಗೆ ಬಿದ್ದು ಕೆಳಗೆಲ್ಲ ಬಹಳ ಸುಂದರ ರಚನೆ ಉಂಟಾಯಿತು. ಇದು ಸರಸ್ವತಿ ದೇವರ ವಿಗ್ರಹ, ಪಕ್ಕದಲ್ಲೇ ಸರಸ್ವತಿ ನದಿ. ಇಲ್ಲಿ ಹಿಂಗೆ ಕೆಳಗೆ ಇಳಿದು ನೀರು ಸುರುಳಿ ಸುತ್ತು ಕಾಣ್ತು ನೋಡಿ. ಕೆಳಗೆ ಇಳಿದು ಆಳವಾದ ಕಣಿವೆ ಇದು. ಇಲ್ಲೆಲ್ಲ ನೈಸರ್ಗಿಕವಾದ ರಚನೆಗಳು ಅಲ್ಲಲ್ಲಿ ಮೂಡಿಬಂದು. ಅಲ್ಲಲ್ಲಿ ಈ ಥರ ರಚನೆಗಳನ್ನು ನಾವು ನೋಡಬಹುದು ನದಿ ಪಾತ್ರಗಳಲ್ಲಿ. ಭಾಳ ವೈಭವದ ಸುಂದರವಾದ ಪುಣ್ಯ ದೃಶ್ಯ ಇದು. ಇಲ್ಲಿ ನೀಲೆಲ್ಲ ಆಗ್ತಿಲ್ಲ, ಭಾಳ ವೇಗ ನೀರು ಕೆಳಗಿದ್ದು, ಆಳ ಜಾಗಿಲ್ಲೇ, ಹೋಗ್ಲೇರ್ ವ್ಯವಸ್ಥೆ ಇಲ್ಲೇ. ಇದೇ ಸರಸ್ವತಿ ದೇವಸ್ಥಾನ. ಈ ಪಕ್ಕನೇ ನದಿ ಪಕ್ಕನೇ ಇಲ್ಲಿ ಸುಂದರವಾದ ಒಂದು ಪುಟ್ಟ ಮಂದಿರ, ಸರಸ್ವತಿಯ ಮಂದಿರ ಇದು. ಇದರ ದಾಟ್ಕೊಂಡು ಹೋಗೋ. ಈಗ ಮುಂದೆ ಹೋದರೆ ಈ ಪೂಲು ಚೆನ್ನಾಗಿ ಕಾಣ್ತು ನಮಗೆ. ಇದೇ ಭೀಂಪೂಲು. ದ್ರೌಪದಿ ಈ ಸರಸ್ವತಿ ನದಿ ದಾಟ್ಲಾಗ್ತಲೇ ನಿಂತ್ಕೊಂಡಾಗ ಭೀಮ ದೊಡ್ಡ ಬಂಡೆಯ ಇಲ್ಲಿ ಅಡ್ಡ ಇಟ್ಟಾಳಿ. ಇದೇ ಭೀಂಪೂಲು, ಭೀಮಸೇತು. ಇದರ ದಾಟ್ಕೊಂಡು ಸ್ವರ್ಗಾರೋಹಣಕ್ಕೆ ಪಾಂಡವರು ಮುಂದೆ ಹೋಗ್ತಾ. ವಸುಧಾರ ಸುಂದರವಾದ ಒಂದು ತಪೋಭೂಮಿ, ಜಲಪಾತ ಇದ್ದು 5 ಕಿಲೋಮೀಟರ್ ಇಲ್ಲಿಂದ. ಸ್ವರ್ಗಾರೋಹಣದ ಸ್ಥಳ ಸತ್ಯಪಥ ಹೇಳಿ ಸತೋಪಂಥ ಹೇಳ್ತಾ, ಅಲಕನಂದ ನದಿ ಜನ್ಮಸ್ಥಾನವೂ ಅದೇಯ. ಇಲ್ಲಿಂದ 5 ಕಿಲೋಮೀಟರು ವಸುಧಾರ, ಇಲ್ಲಿಂದ 25 ಕಿಲೋಮೀಟರು ಸ್ವರ್ಗಾರೋಹಣ ಮಾಡಿದ ಸ್ಥಳ. ಪಾಂಡವರು ಯುದ್ಧವನ್ನು ಗೆದ್ದು ರಾಜ್ಯವನ್ನು ಪಡೆದು ಕಲಿಯುಗ ಬಂದ ಮೇಲೆ ಈ ಸಂಸಾರದ ಮೋಹ ತೊರೆದು ಮಹಾಪ್ರಸ್ಥಾನಂಗೈತ. ಇದೇ ಮಾರ್ಗದಲ್ಲಿ ಅವು ಸ್ವರ್ಗಕ್ಕೆ ಹೋದ ಹೇಳ್ತಾ. ಇಲ್ಲಿ ಸ್ವಲ್ಪ ಮುಂದೆ ಒಂದು ಮಂದಿರ ಇದ್ದು, ಅಲ್ಲಿ ದ್ರೌಪದಿ ಬಿದ್ದು ಸತ್ತತು ಹೇಳ್ತಾ. ಒಬ್ಬೊಬ್ಬರಾಗಿ ಹಾಗೆ ಕಟ್ಟ ಕೊನೆಯಲ್ಲಿ ಭೀಮಸೇನೂ ಸತ್ತ ಮೇಲೆ ಯುಧಿಷ್ಠಿರ ಮತ್ತು ಈ ನಾಯಿ ಸ್ವರ್ಗಕ್ಕೆ ಹೋದ ಹೇಳ ಒಂದು ಕಥೆ ಇದ್ದು. ಬಹಳ ವೈಭವಯುತವಾದ ಒಂದು ವಿಗ್ರಹ ನೋಡಿ, ಅಂಥ ದೊಡ್ಡ ದೊಡ್ಡ ಎತ್ತರದ ವಿಗ್ರಹ. ಫೋಟೋ ತೆಗೆಯೋರದ್ದೆಲ್ಲ ಸಂಭ್ರಮ ಕಾಣ್ತು ಇಲ್ಲಿ.
ಬಹಳ ನಿರ್ಜನವಾದ ಶಿಲಾ ಪ್ರದೇಶ ಇದು. ಇಲ್ಲಿ ಈ ಥರ ಒಂದು ವಿಗ್ರಹಗಳು, ಎಷ್ಟು ಚಂದ ಜಾಗ. ಇದೇ ಸ್ವರ್ಗಾರೋಹಣ ಪಥ. ಮುಂದೆ ಹೋದಂಗೆ ಹೊಸ ಹೊಸ ಬಿಳಿ ಬಿಳಿಯ ಹಿಮಶಿಖರಗಳು ಕಾಣ್ತಾ ಹೋಗ್ತು. ಭಾಳ ಸುಂದರವಾದ ದೃಶ್ಯ ವೈಭವ, ಭಾಳ ಉಸಿರು ಕಟ್ಟಿತು. ಮತ್ತೆ ಇಲ್ಲಿಂದ ನಾವು ತಿರುಗಿ ಬದ್ರಿನಾಥಕ್ಕೆ ಹೋಗ. ಈಗ ಶ್ವಾನದ ವಿಗ್ರಹ ಒಂದಾದಮೇಲೆ ಒಂದು ಪಾಂಡವರ ವಿಗ್ರಹಗಳನ್ನು ಇಟ್ಟಿದ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಆದಮೇಲೆ ದ್ರೌಪದಿ ಆದಮೇಲೆ ಸಹದೇವ. ಇದು ಅಲೌಕಿಕವಾದ ಸ್ಥಳದಲ್ಲಿ ಇದ್ದು ಈ ಜಾಗ. ಹಿಂಗಿದ್ದು ಭಾರತದ ಮೊದಲ ಊರು ಮಾಣ.